ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಶೇಂಗಾವನ್ನು ಬಳಸಿಕೊಂಡು ಪೀನಟ್ ಬಟರ್ ಚಿಕ್ಕಿಯನ್ನು ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ಮಾರ್ಕೆಟಲ್ಲಿ ಸಿಗುವಂತೆಯೇ ಮನೆಯಲ್ಲೇ ಇದನ್ನು ಪ್ರಿಪೇರ್ ಮಾಡೋದನ್ನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಎಷ್ಟು ಸೂಪರ್ ಆಗಿರುತ್ತೆ ಅಂತ ಅಂದರೆ ಬಾಯಲ್ಲಿಟ್ಟರೆ ಹಾಗೆಯೇ ಮೆಲ್ಟ್ ಆಗುವಂತಹ ಈ ಸ್ವೀಟನ್ನು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಲೇಬೇಕು. ಅಷ್ಟೇ ಚೆನ್ನಾಗಿ ಬಂದಿರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ಈ ಪೀನಟ್ ಬಟರ್ ಚಿಕ್ಕಿಯನ್ನು ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ. ಮೊದಲಿಗೆ ಇಲ್ಲೊಂದು ದೊಡ್ಡ ಕಡಾಯಿಯನ್ನು ತಗೊಂಡಿದ್ದೀನಿ. ಸ್ವಲ್ಪ ದಪ್ಪ ತಳ ಇರುವಂತಹ ಬಾಣಲಿಯನ್ನು ಅಥವಾ ಕಡಾಯಿಯನ್ನು ತಗೊಳ್ಳಿ. ಅದರಲ್ಲಿ ಈಗ 2 ಕಪ್ ಆಗುವಷ್ಟು ಶೇಂಗಾವನ್ನು ಹಾಕ್ತಾ ಇದ್ದೀನಿ. ಇದು 250 ml ಕಪ್ ಆಗಿರುತ್ತೆ. ಈಗ ಇದರ ಹೊರಗಿನ ಸಿಪ್ಪೆ ಎಲ್ಲ ನೋಡಿ, ಅದು ಕ್ರಿಸ್ಪಿ ಆಗಬೇಕು, ಆಮೇಲೆ ಸ್ವಲ್ಪ ಬ್ರೌನ್ ಕಲರಿಗೂ ಟರ್ನ್ ಆಗಬೇಕು. ಅಲ್ಲಿ ತನಕ ನಾವು ಈ ಶೇಂಗಾವನ್ನು ಹುರ್ಕೊಳ್ಬೇಕು. ಇನ್ನು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 5 ರಿಂದ 6 ನಿಮಿಷಗಳ ಕಾಲ ಹುರಿದಾದ ನಂತರ ಈಗ ನೋಡಿ ಇದನ್ನು ತೆಗಿತಾ ಇದ್ದೀನಿ. ಈಗ 6 ನಿಮಿಷಗಳ ಕಾಲ ಹುರಿದಾದ ನಂತರ ಒಂದು ದೊಡ್ಡ ತಟ್ಟೆಗೆ ತಗೊಂಡು ಇದನ್ನು ಹಾಕಬೇಕು. ಇನ್ನು ತಣ್ಣಗಾದ ನಂತರ ಇದರ ಸಿಪ್ಪೆಯನ್ನೆಲ್ಲ ಸಪ್ರೇಟಾಗಿ ಮಾಡ್ಕೊಂಡ್ರಾಯಿತು. ಈಗಾಗಲೇ ಆರಿದ ನಂತರ ತೋರಿಸ್ತಾ ಇರೋದು ನಾನು. ನೋಡಿ, ಕೈಯಲ್ಲಿ ಚೆನ್ನಾಗಿ ಇದು ತೆಗೆಯೋದಕ್ಕೂ ಬರುತ್ತೆ. ಅಥವಾ ನೀವು ಇದನ್ನು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಆ ರೀತಿ ಕೂಡ ಉಜ್ಜಿ ತೆಗಿಬೋದು. ನೀವು ಯಾವ ರೀತಿಯಲ್ಲಿ ನಿಮಗೆ ಸಿಪ್ಪೆ ತೆಗೆಯೋದು ಸುಲಭ ಅನಿಸುತ್ತೋ ಹಾಗೆ ಮಾಡ್ಕೊಳ್ಬೋದು. ನಾನೀಗ ಇಲ್ಲಿ ಕೈಯಲ್ಲೇ ಉಜ್ಜಿ ನೋಡಿ ಈ ಥರ ತೆಕ್ಕೊಂಡು ತಂದಿದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ನಾವೀಗ ಸಿಪ್ಪೆ ತೆಗೆದಿರುವಂತಹ ಈ ಶೇಂಗಾವನ್ನು ಹಾಕಿ ನೈಸಾಗಿ ಪುಡಿ ಮಾಡಿಕೊಳ್ಬೇಕು. ಈಗ ಒಂದು ಪುಡಿ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ, ಒಂದು ಗಮನಿಸಬೇಕಾದಂತಹ ಮೇಯ್ನ್ ಅಂಶ ಏನು ಅಂತಂದರೆ, ನಾವು ಮಿಕ್ಸಿಯನ್ನು ಆನ್ ಆಫ್ ಮಾಡ್ತಾ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗ ನೋಡಿ ನಿಮಗೆ ಅದು ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಮಾತ್ರ ಅದು ತುಂಬ ನೈಸ್ ಆಗುತ್ತೆ. ಆವಾಗ ನಿಮಗೆ ಎಣ್ಣೆ ಕೂಡ ಒಟ್ಟಿಗೆ ಬಂದಾಗ ರುಬ್ಬೋದಕ್ಕೂ ಕೂಡ ತುಂಬಾ ಸುಲಭ ಆಗುತ್ತೆ. ನಾವು ಪೀನಟ್ ಬಟರ್ ಅಂತ ಮಾಡ್ಕೊಳ್ಬೇಕಾದ್ರೆ ಹೀಗೇ ಮಾಡ್ಕೊಳ್ಳೋದು. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಬೆಣ್ಣೆ ಥರ ಬರಬೇಕು. ನೋಡಿ, ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಮಾಡಿಕೊಂಡಷ್ಟು ನಿಮಗೆ ಎಣ್ಣೆ ಕೂಡ ಬಿಟ್ಕೊಂಡಾಗ ತುಂಬ ನೈಸಾಗಿ ಚೆನ್ನಾಗಿ ಇದು ಪೀನಟ್ ಬಟರ್ ಕೂಡ ರೆಡಿ ಆಗುತ್ತೆ. ಈಗಾಗಲೇ ಇದನ್ನು ಈಗ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಈಗ ಅದೇ ಬಾಣಲಿಯನ್ನು ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೆ ಈಗ 3/4 ಕಪ್ಪು ಆಗುವಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ನಂತರ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಳ್ಬೇಕಿಲ್ಲಿ. ಈಗ ಇಲ್ಲಿ ಎರಡನ್ನೂ ಮಿಕ್ಸ್ ಮಾಡಿ ನಾನು ಹಾಕ್ತಾ ಇರೋದು. ನಂತರ ಅದಕ್ಕೆ ಒಂದು 1/4 ಕಪ್ಪಿಗಿಂತ ಒಂದು ಸ್ವಲ್ಪ ಕಡಿಮೆ ನೀರನ್ನು ಸಹ ಹಾಕ್ಕೊಂಡಿದ್ದೀನಿ. ಇನ್ನು ತುಂಬ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಇದನ್ನು ಸ್ವಲ್ಪ ಕರಗೋದಕ್ಕೆ ಬಿಡಬೇಕಾಗತ್ತೆ. ಕರಗೋದು ಅಂತಂದರೆ ಒಂದು ಸ್ವಲ್ಪ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಬೇಕು. ನಂತರ ಇದಕ್ಕೆ ನಾವೀಗ ಅರ್ಧ ಹೋಳಾಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕಬೇಕು. ಈಗ ಇಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕುವಂತಹ ಉದ್ದೇಶ ಏನು ಅಂತಂದರೆ, ನಿಮಗೆ ಕ್ರಿಸ್ಟಲ್ ಆಗೋದನ್ನು ಕೂಡ ತಪ್ಪಿಸುತ್ತೆ. ಆ್ಯಕ್ಚುಲಿ ಇದನ್ನು ಮಾಡ್ಕೊಳ್ಳೋದು ಪೀನಟ್ ಬಟರ್ ಚಿಕ್ಕಿಯನ್ನು ಬರೀ ಸಕ್ಕರೆಯಿಂದಲೇ ಮಾಡ್ತಾರೆ. ಬಟ್ ಬೆಲ್ಲವನ್ನು ನೀವು ಎರಡನ್ನು ಒಟ್ಟಿಗೆ ಹಾಕಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನಿಲ್ಲಿ ಬೆಲ್ಲವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಿಂಬೆಹಣ್ಣಿನ ರಸವನ್ನು ಅರ್ಧ ಹೋಳಾಗುವಷ್ಟು ಸರಿಯಾಗಿ ಹಾಕ್ಕೊಳ್ಬೇಕು. ಇಷ್ಟು ಹಾಕಿದ ಆದ ನಂತರ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ಉರಿಯನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಕೂಡ ಶುರುವಿಂದ ಕೊನೆ ತನಕನೂ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗತ್ತೆ ಇದನ್ನು. ಇನ್ನು ಯಾವುದೇ ಕಾರಣಕ್ಕೂ ಉರಿಯನ್ನು ಜಾಸ್ತಿ ಮಾಡೋದಕ್ಕೆ ಅಂತ ಹೋಗಬೇಡಿ. ಇನ್ನು ಆಗಾಗ ಚೆಕ್ ಮಾಡಿ ನೋಡ್ಕೊಳ್ಳಿ. ನಿಂಬೆಹಣ್ಣಿನ ರಸವನ್ನು ನಾವು ಯಾವಾಗ ಹಾಕ್ತೀವಿ ನೋಡಿ, ಹಾಕಿ ಆದ ನಂತರ ಒಂದು 5-5 ನಿಮಿಷಕ್ಕೊಂದ್ಸರಿ ಚೆಕ್ ಮಾಡಿ ನೋಡ್ಕೊಳ್ಬೋದು. ಇದು ಸ್ವಲ್ಪ ಹಾರ್ಡ್ ಆಗಬೇಕು. ನಾವು ಸೋನ್ ಪಾಪಡಿಗೆಲ್ಲ ಯಾವ ಥರ ಸಕ್ಕರೆ ಪಾಕವನ್ನು ತಯಾರು ಮಾಡ್ತೀವಲ್ಲ, ಅದೇ ಥರನೇ ಇದನ್ನು ಸಹ ರೆಡಿ ಮಾಡ್ಕೊಳ್ಳೋದು. ಈಗ 1ನೇ ಬಾರಿಗೆ ನಾನೊಂದು ಸಣ್ಣ ಬೌಲಲ್ಲಿ ನೀರನ್ನು ಹಾಕ್ಕೊಂಡು ಅದಕ್ಕೆ ಬೆಲ್ಲದ ಪಾಕವನ್ನು ಸ್ವಲ್ಪ ಹಾಕ್ಕೊಂಡು ಚೆಕ್ ಮಾಡಿದ್ದೀನಿ. ಅದು ತುಂಬಾ ನೀರಾಗಿತ್ತು. ಇನ್ನಿದು ಜಸ್ಟ್ ಇದು ಬಾಲ್ ಥರ ಫಾರ್ಮ್ ಆಗಬೇಕು ನಾವು ನೀರಲ್ಲಿ ಹಾಕಬೇಕಾದ್ರೆ. ಹಾಗಾಗಿ ನಾನು 2-3 ಸರಿ ಚೆಕ್ ಮಾಡೋದನ್ನು ನಾನೀಗ ತೋರಿಸ್ತಾ ಇರೋದು. ಈಗ 2ನೇ ಬಾರಿಗೆ ನೋಡೋಣ ಹೇಗೆ ಬಂದಿದೆ ಅಂತ. ಇದು ಸಹ ಅಷ್ಟೇ, ತುಂಬ ಬಾಲ್ ಟೈಪಲ್ಲಿ ನಮ್ಗೆ ಮಾಡೋದಕ್ಕೆ ಬರೋದಿಲ್ಲ. ಜಸ್ಟ್ ನೋಡಿ, ನೀರಾಗ್ತಾ ಇದೆಯಲ್ಲ, ಕಂಪ್ಲೀಟಾಗಿ ಬಾಲ್ ಅಂತ ಬರೋದಿಲ್ಲ ನೋಡಿ, ಸಾಫ್ಟಾಗಿ ಬರ್ತಾ ಇದೆ ಇದು. ಇದಕ್ಕಿಂತಲೂ ಒಂದು 2 ನಿಮಿಷಗಳ ಕಾಲ ನಂತರ ನಾವು ಇದನ್ನು ಮಾಡ್ಕೊಳ್ಬೇಕಾಗತ್ತೆ ಪಾಕವನ್ನು. ಈಗ 3ನೇ ಸಲ ನಾನು ಹಾಕಿ ತೋರಿಸ್ತಾ ಇರೋದು. ಇದು ನೋಡಿ, ಈಗ ಸ್ವಲ್ಪ ಬಾಲ್ ಥರ ಬರ್ತಿದೆ, ಬಟ್ ಕಂಪ್ಲೀಟಾಗಿ ಬಾಲ್ ಅಂತ ಫಾರ್ಮ್ ಆಗ್ತಿಲ್ಲ. ಇನ್ನೂ ಒಂದು 2 ನಿಮಿಷಗಳ ಕಾಲ ನಾವು ಇದನ್ನು ಬೆಲ್ಲವನ್ನು ಪಾಕ ಮಾಡೋದಕ್ಕೆ ಬಿಡಬೇಕಾಗತ್ತೆ. ಈಗ ಇದು ಒಂದು ಸೈಡಲ್ಲಿ ಪಾಕ ಆಗ್ತಾನೆ ಇರಲಿ. ಇನ್ನೊಂದು ಕಡೆ ನಾವು ಈ ಪಾಕವನ್ನು ತೆಗೆದು ಹಾಕೋದಕ್ಕೆ ನಾನ್ ಸ್ಟಿಕ್ ತವವನ್ನು ಇಟ್ಕೊಳ್ಬೇಕು. ಅಥವಾ ನೀವು ಒಂದು ತಟ್ಟೆಯನ್ನಾದರೂ ಇಟ್ಕೊಳ್ಬೋದು. ಅದರಲ್ಲಿ ತುಪ್ಪವನ್ನು ಸವರಿ ಇಟ್ಕೊಳ್ಬೇಕಾಗತ್ತೆ. ಮತ್ತು ಇದಕ್ಕೆ
ಕುಟ್ಟಿ ನಾವು ಹದ ಮಾಡ್ಕೊಳ್ಳೋದಕ್ಕೆ ಒಂದು ಕುಟಾಣಿ ಕಲ್ಲನ್ನು ಸಹ ಒಟ್ಟಿಗೆ ಇಟ್ಕೊಳ್ಬೇಕು. ಇಲ್ಲಿ ನೋಡಿ ಒಂದು ಲಟ್ಟಣಿಗೆಯನ್ನು ತಗೊಂಡಿದ್ದೀನಿ, ಅದರ ನಂತರ ಒಂದು ಚಾಪಿಂಗ್ ಬೋರ್ಡನ್ನು ಕೂಡ ಇಟ್ಕೊಂಡಿದ್ದೀನಿ, ಮತ್ತೊಂದು ನಾನ್ ಸ್ಟಿಕ್ ತವ ಇದೆ. ಇನ್ನು ನೋಡಿ ಕುಟಾಣಿ ಕಲ್ಲನ್ನು ಕೂಡ ಒಟ್ಟಿಗೆ ಇಟ್ಕೊಂಡಿದ್ದೀನಿ. ನಂತರ ಈಗ ಪಾಕವನ್ನು ನೋಡ್ತಿರ್ಬೋದು. ಆಲ್ಮೋಸ್ಟ್ ಇದು 4ನೇ ಬಾರಿಗೆ ನಾನು ಚೆಕ್ ಮಾಡುವಾಗ ಆಗಿದೆ. ಇದು ಸರಿಯಾದ ಬಾಲ್ ಥರ ಬರ್ತಿದೆ. ಅಂದರೆ ತುಂಬ ಹಾರ್ಡ್ ಅಂತ ಮಾಡೋದಕ್ಕೆ ಹೋಗಬೇಡಿ, ಜಸ್ಟ್ ಬಾಲ್ ಫಾರ್ಮ್ ಆಗ್ತಿದೆ ಅನ್ನೋವಾಗಲೇ ಉರಿಯನ್ನು ಆಫ್ ಮಾಡ್ಕೊಳ್ಬೇಕು. ಈಗ ನೋಡಿ ಇದು ಬಾಲ್ ಥರ ಚೆನ್ನಾಗಿ ಬಂದು ಪಾತ್ರೆ ಒಳಗಡೆ ಹಾಕಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಸೌಂಡ್ ಕೇಳಬೇಕು. ಅಂದರೆ ತುಂಬ ಜಾಸ್ತಿ ಸೌಂಡ್ ಅಂತ ಬರಬಾರ್ದು, ಹಾರ್ಡ್ ಆಗಬಾರ್ದು. ಅದೊಂದು ಗಮನದಲ್ಲಿ ಇಟ್ಕೊಂಡ್ರೆ ಆಯಿತು. ಜಸ್ಟ್ ಅದು ಬಾಲಾಗಿ ನಮಗೆ ಸೌಂಡ್ ಕೇಳುತ್ತೆ ಅನ್ನೋವಾಗಲೇ ಉರಿಯನ್ನು ಆಫ್ ಮಾಡಿಕೊಂಡು ನಂತರ ನಾನ್ ಸ್ಟಿಕ್ ತವ ಏನಿದೆ ನೋಡಿ, ನಾವು ಆಗಲೇ ರೆಡಿ ಮಾಡಿ ಇಟ್ಕೊಂಡದ್ದು, ಅದಕ್ಕೆ ಈ ಪಾಕವನ್ನು ಹಾಕ್ಕೊಳ್ಬೇಕು. ಇನ್ನು ಪಾಕವನ್ನು ಹಾಕಿ ಆದ ನಂತರ ಒಂದು 2 ನಿಮಿಷಗಳ ಕಾಲ ಹಾಗೇ ಬಿಡಿ. ಮತ್ತು ಇದನ್ನು ಒಂದು ಸ್ಪೂನ್ನ ಸಹಾಯದಿಂದ ಸುತ್ತಲೂ ನೋಡಿ ಈ ಥರ ಮಾಡಿಕೊಂಡು ಬರಬೇಕು. ಆವಾಗ ಇದು ಗಟ್ಟಿ ಆಗುತ್ತೆ. ಒಂದು ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಿದ್ದಂಗೆ ನಿಮಗೆ ಇದನ್ನು ಕೈಯಲ್ಲಿ ತೆಗೆದು ನಾವು ಇದನ್ನು ಸ್ಟ್ರೆಚ್ ಮಾಡ್ತಾ ಹದಗೊಳಿಸ್ಬೇಕು. ಈಗ ನೋಡಿ ಹದ ಬಿಸಿ ಇರುವಾಗಲೇ ನಾವು ಈ ಪ್ರೋಸೆಸ್ಸನ್ನು ಮಾಡ್ಕೊಳ್ಬೇಕು. ತುಂಬ ತಣ್ಣಗಾಗೋದಕ್ಕೆ ಬಿಟ್ಟರೆ ತೀರಾ ಹಾರ್ಡ್ ಆಗೋಗುತ್ತೆ. ಅದಕ್ಕೋಸ್ಕರ ಗಟ್ಟಿ ಆಗಬೇಕಾದ್ರೆ ಮುಂಚೆನೇ ನಾವು ಹೀಗೆ ಮಾಡ್ತಾ ಬರಬೇಕು. ಆದಷ್ಟು ನಾನ್ ಸ್ಟಿಕ್ ತವವನ್ನೇ ಇದಕ್ಕೆ ಬಳಕೆ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ತುಂಬಾ ಅಂಟ್ಕೊಂಡು ಬರುತ್ತೆ. ಇಲ್ಲ ಅಂತಂದರೆ ಇನ್ನು ತವದ ಮೇಲಿಂದ ಎಲ್ಲ ಪಾಕವನ್ನೆಲ್ಲ ತೆಗೆದಾದ ನಂತರ ಕೈಗೊಂದು ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಇದನ್ನು ಸ್ಟ್ರೆಚ್ ಮಾಡಿ ಎಳಿತಾ ಬರಬೇಕು. ಒಂದೇ ಸಲಕ್ಕೆ ನಮಗೆ ಇದು ಬರೋದು ಕಷ್ಟ. ಒಂದು 3ರಿಂದ 4 ಬಾರಿ ಆದರೂ ಫೇಲ್ ಆಗುತ್ತೆ. ಬಟ್ ನೀವು ಪಾಕವನ್ನು ಸರಿಯಾಗಿ ಮಾಡಿದ್ರಿ ಅಥವಾ ಎಲ್ಲನೂ ಕರೆಕ್ಟಾಗಿ ಬಂತು ಅಂತಂದರೆ 1ನೇ ಹಂತದಲ್ಲಿ ನಿಮಗೆ ತುಂಬಾ ಸೂಪರಾಗಿ ಪೀನಟ್ ಬಟರ್ ಚಿಕ್ಕಿ ಕೂಡ ರೆಡಿ ಮಾಡ್ಕೊಳ್ಬಹುದು. ಈಗಾಗಲೇ ನಾನ್ ಸ್ಟಿಕ್ ತವದಿಂದ ಎಲ್ಲವನ್ನು ತೆಕ್ಕೊಂಡಿದ್ದೀನಿ. ಪಾಕವನ್ನು ನೋಡಿ ಅಂಟ್ಕೊಳ್ಳೋದು ಹಾಗೇ ಅಂಟ್ಕೊಳ್ಳುತ್ತೆ. ಬಟ್ ಇದನ್ನು ನಾವೀಗ ಬಿಸಿ ಇರುವಾಗಲೇ ಹೀಗೆ ಎಳಿತಾ ಬರಬೇಕು. ತುಪ್ಪವನ್ನು ಸವರ್ಕೊಳ್ಳಿ ಆದಷ್ಟು ಕೈಗೆ. ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ಒಬ್ಬರಿಂದಲೇ ತುಂಬಾ ಕಷ್ಟ ಆಗಬಹುದು, ಇನ್ನೊಬ್ಬರ ಹೆಲ್ಪನ್ನು ಕೂಡ ತಗೊಳ್ಬೋದು. ಈಗ ನೋಡಿ ಎಳಿತಾ ಬಂದ ಹಾಗೆಯೇ ಅದು ಕಲರ್ ಕೂಡ ಚೇಂಜ್ ಆಗುತ್ತೆ, ಗೋಲ್ಡನ್ ಕಲರಿಗೆ ಇದು ಟರ್ನ್ ಆಗಬೇಕು. ಇನ್ನೊಂದು 10ರಿಂದ 15 ಬಾರಿ ಆದರೂ ಹೀಗೆ ಮಾಡಿಕೊಳ್ಳಿ. ನಂತರ ಪ್ಲ್ಯಾಟ್ಫಾರ್ಮ್ ಮೇಲೆಗೆ ಒಂದು ಸ್ವಲ್ಪ ತುಪ್ಪವನ್ನು ಸವರಿ ನಾವು ನೆಲದಲ್ಲೇ ಮಾಡಿಕೊಳ್ಬೇಕು. ಅಂದರೆ ಪ್ಲ್ಯಾಟ್ಫಾರ್ಮ್ ಮೇಲೇ ಮಾಡಿಕೊಳ್ಬೇಕು. ಈಗಾಗಲೇ ನೋಡಿ 1ನೇ ಸಲದನ್ನು ಸರಿಯಾಗಿ ಇದನ್ನು ಎಳ್ಕೊಂಡಿದ್ದೀನಿ. ಇನ್ನು ನಾವು ಆಗಲೇ ರುಬ್ಬಿ ಇಟ್ಟಂತಹ ಮಿಕ್ಸರ್ ಏನಿದೆ ನೋಡಿ, ಪೀನಟ್ ಬಟರನ್ನು ಮಾಡಿ ಇಟ್ಕೊಂಡಿದ್ದೀವಲ್ಲ ಮಿಕ್ಸಿಯಲ್ಲಿ, ಅದನ್ನು ಹಾಕಿಬಿಟ್ಟು ಈ ಥರ ಪ್ರೆಸ್ ಮಾಡ್ತಾ ಬಂದು ಅದನ್ನು ಸರಿಯಾಗಿ ಹದಗೊಳಿಸ್ಬೇಕು. ಇನ್ನು ವಿಡಿಯೋದಲ್ಲಿ ತೋರಿಸಿರೋ ಥರ ಒಂದು ಕೈಯಿಂದ ಹೀಗೆ ಹಿಡ್ಕೊಂಡು ಇನ್ನೊಂದು ಕೈಯಿಂದ ಹೀಗೆ ಎಳಿತಾ ಬರಬೇಕು. ಆವಾಗ ಸರಿಯಾಗಿ ಅದು ಸೆಟ್ ಆಗುತ್ತೆ. ಈಗಾಗಲೇ 2ನೇ ಬಾರಿಗೆ ನಾನು ಉಳಿದಿರುವಂತಹ ಎಲ್ಲ ಪೀನಟ್ ಬಟರನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನೋಡಿ ಹದ ಬಿಸಿ ಇದೆಯಷ್ಟೇ ಇದು. ನೋಡಿ ಬಿಸಿ ಇರುವಾಗಲೇ ಹೀಗೆ ಮಾಡ್ಕೊಳ್ಳಿ. ಬೇಕಂದರೆ ಇನ್ನೊಬ್ಬರ ಹೆಲ್ಪನ್ನು ಕೂಡ ತಗೊಳ್ಬೋದು, ಒಬ್ಬರಿಂದಲೇ ಇದು ಕಷ್ಟ ಆಗುತ್ತೆ. ಇನ್ನು ನಾವು ಹಾಕಿರುವಂತಹ ಈ ಪೀನಟ್ ಬಟರ್ ಅಥವಾ ಶೇಂಗಾದ್ದು ಪೇಸ್ಟ್ ಏನಿದೆಯಲ್ಲ, ಅದು ಸರಿಯಾಗಿ ಹೊಂದ್ಕೊಳ್ಬೇಕು ಪಾಕದ ಜೊತೆಗೆ. ಅಷ್ಟಾದ ನಂತರ ನಾವು ಕುಟಾಣಿ ಕಲ್ಲೇನಿದೆ ನೋಡಿ, ಅದರಲ್ಲಿ ಕುಟ್ಟಿಬಿಟ್ಟು ಹದಗೊಳಿಸ್ಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ಕುಟ್ಟಿ ಅದನ್ನು ಹದಗೊಳಿಸ್ತೀರೋ ಅಷ್ಟೇ ಸೂಪರಾಗಿ ನಿಮಗೆ ಶೇಂಗಾ ಚಿಕ್ಕಿ ಅಥವಾ ಪೀನಟ್ ಬಟರ್ ಚಿಕ್ಕಿ ಕೂಡ ರೆಡಿ ಆಗುತ್ತೆ. ಒಂದು ಕೈಯಿಂದ ಹೀಗೆ ಮೇಲೆ ಹಾಕ್ತಾ ಬರಬೇಕು, ಇನ್ನೊಂದು ಕೈಯಿಂದ ಈ ಥರ ಕುಟ್ಟಿ ಹದಗೊಳಿಸ್ಬೇಕು. ಒಂದು 5ರಿಂದ 10 ನಿಮಿಷಗಳ ಕಾಲ ಆದರೂ ಚೆನ್ನಾಗಿ ಕುಟ್ಟಿ ಹದಗೊಳಿಸಿ, ಆವಾಗ ಸೂಪರ್ ಆದಂತಹ ಪೀನಟ್ ಬಟರ್ ಚಿಕ್ಕಿ ಕೂಡ ರೆಡಿ ಆಗುತ್ತೆ. ಇನ್ನು ಈ ಚಿಕ್ಕಿಯನ್ನು ಮಾಡ್ಕೊಳ್ಬೇಕಾದ್ರೆ ಒಂದು ಮೇಯ್ನಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದರೆ, ಬೆಲ್ಲದ ಪಾಕವನ್ನು ಮಾತ್ರ ಗಮನ ಕೊಟ್ಟು ನಾವು ಮಾಡ್ಕೊಳ್ಬೇಕಾಗುತ್ತೆ. ನಾನು ಹೇಳಿರುವಂತಹ ಇಲ್ಲಿ ಎಲ್ಲ ಅಂಶಗಳನ್ನು ಗಮನ ಕೊಟ್ಟು ನೀವು ಕೂಡ ಮಾಡಿದ್ರಿಂತ ಆದರೆ ಪರ್ಫೆಕ್ಟ್ ಆದಂತಹ ಪೀನಟ್ ಬಟರ್ ಚಿಕ್ಕಿಯನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಈಗಾಗಲೇ ಒಂದು ಹಂತಕ್ಕೆ ನೋಡಿ ಇದನ್ನು ಸರಿಯಾಗಿ ಕುಟ್ಟಿಬಿಟ್ಟು ಹದಗೊಳಿಸಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಇನ್ನು ಸರಿಯಾಗಿ ಇದನ್ನು ಲೆವೆಲ್ ಮಾಡಿಕೊಂಡು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇನ್ನು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆಗಳ ಕಾಲ ನಾವು ಇಟ್ಕೊಳ್ಬೇಕು ಇದನ್ನು. ಆವಾಗ ನಿಮಗೆ ಕಟ್ ಮಾಡೋದಕ್ಕೆ ಈಸಿಯಾಗಿ ಬರುತ್ತೆ. ಈಗಾಗಲೇ ನೋಡಿ ಸರಿಯಾಗಿ ಸೆಟ್ ಮಾಡ್ಕೊಂಡಿದ್ದೀನಿ, ಹದಗೊಳಿಸಾಗಿದೆ. ಈಗಾಗಲೇ ಒಂದು 5ರಿಂದ 6 ನಿಮಿಷಗಳ ಕಾಲ ಕುಟ್ಟಿ ಹದಗೊಳಿಸಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ನೋಡಿ ತುಂಬ ಸ್ಮೂತಾಗಿ ಬಂದಿದೆ ಈಗಾಗಲೇ. ಇನ್ನು ಸ್ವಲ್ಪ ಸೆಟ್ ಮಾಡ್ಕೊಂಡಾದ ನಂತರ ಇದನ್ನು ಒಂದು ತಟ್ಟೆ ಮೇಲೆ ಹಾಕ್ಕೊಂಡು ನೋಡಿ ಹೀಗೆ ರೋಲ್ನ ಸಹಾಯದಿಂದ ಸರಿಯಾಗಿ ಲೆವೆಲ್ ಮಾಡ್ಕೊಳ್ಬೇಕು.
ಇನ್ನು ಫ್ರಿಜ್ಜಲ್ಲಿ ಇದನ್ನು ಅರ್ಧ ಗಂಟೆಗಳ ಕಾಲ ಸೆಟ್ ಆಗೋದಕ್ಕೆ ಬಿಡಿ. ಅರ್ಧ ಗಂಟೆಯಿಂದ ಜಾಸ್ತಿ ಟೈಮ್ ಇಡೋದಕ್ಕೆ ಅಂತ ಹೋಗಬೇಡಿ, ತುಂಬ ಹಾರ್ಡಾಗಿ ಹೋಗುತ್ತೆ. ಈಗಾಗಲೇ ಫ್ರಿಜ್ಜಿಂದ ತೆಗೆದ ಬಳಿಕ ನಾನು ತೋರಿಸ್ತಾ ಇರುವಂಥದ್ದು. ಇನ್ನು ಒಂದು ಚಾಪಿಂಗ್ ಬೋರ್ಡ್ನ ಮೇಲೆ ಹಾಕ್ಕೊಂಡು ನೋಡಿ, ಎಡ್ಜಸ್ಸನ್ನೆಲ್ಲ ಕ್ಲಿಯರ್ ಮಾಡ್ತಾ ಬರಬೇಕು. ಇನ್ನು ಎಷ್ಟು ಸ್ಮೂತಾಗಿ ಬಂದಿತ್ತು ಅಂತಂದರೆ ನೀವು ಕಟ್ ಮಾಡ್ತಿರುವಾಗಲೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗುತ್ತೆ ಅಂತಂದರೆ. ನೀವು ಒಂದೇ ಒಂದು ಗಮನದಲ್ಲಿ ಇಟ್ಕೊಳ್ಳಿ, ಪಾಕವನ್ನು ಮಾತ್ರ ಕರೆಕ್ಟಾಗಿ ಮಾಡ್ಕೊಳ್ಳಿ, ಅಷ್ಟೇ ಸೂಪರ್ ಆದಂತಹ ಪೀನಟ್ ಬಟರ್ ಚಿಕ್ಕಿಯನ್ನು ಮನೆಯಲ್ಲೇ ಮಾಡ್ಕೊಳ್ಬಹುದು. ಈಗಾಗಲೇ 4 ಸೈಡ್ ಎಡ್ಜನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾಗಿದೆ. ಇನ್ನು ಬೇಕಾಗಿರುವಂಥ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಸರ್ವೇಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ಸಿಗುವಂತೆ ನಾವು ಕಟ್ ಮಾಡೋದು ಅಂತ ಆದರೆ ಸ್ಕ್ವೇರ್ ಪೀಸಾಗಿ ಕಟ್ ಮಾಡ್ಕೊಳ್ಳಿ, ಅದೇ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇನ್ನು ನೋಡಿ, ಎಲ್ಲ ಕ್ಲಿಯರ್ ಆದ ನಂತರ ನೋಡಿ ಹೀಗೆ ಕಟ್ ಮಾಡ್ತಾ ಬನ್ನಿ. ಒಮ್ಮೆಗೆ ಇದು ಪರ್ಫೆಕ್ಟಾಗಿ ಬಂದಿಲ್ಲ ಅಂತಂದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ನೋಡಿ, ಆಮೇಲೆ ಜಾಸ್ತಿ ಪ್ರಮಾಣಕ್ಕೆ ನೀವು ಮಾಡ್ಕೊಳ್ಳೋದಕ್ಕೆ ಹೋಗ್ಬೋದು. ಅಂದರೆ ಒಂದು ಅರ್ಧ ಕಪ್ಪಿನಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ನಿಮಗೆ ಸರಿಯಾಗಿ ಬಂತು ಅಂತಂದರೆ ನೆಕ್ಸ್ಟ್ ಮತ್ತೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಅಂದರೆ ಪಾಕವನ್ನು ಮಾಡೋದರಲ್ಲೇ ಮೇಯ್ನಾಗಿ ಇರುವಂಥದ್ದು. ಈಗಾಗಲೇ ಕಟ್ ಮಾಡಿದ್ದೆಲ್ಲ ಆಗಿದೆ. ನಾನೀಗ ಒಂದೊಂದನ್ನೇ ಪೀಸಸ್ ಆಗಿ ತೆಗೆದು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಎಷ್ಟು ರುಚಿಕರವಾಗಿ ಬರುತ್ತೆ ಅಂತಂದರೆ ಇದನ್ನು ನಾನು ಹೇಳೋದಕ್ಕಿಂತ ನೀವು ಮಾಡಿ ನೋಡಿ ತಿಂದ್ರೇ ನಿಮಗೆ ಗೊತ್ತಾಗುತ್ತೆ. ಮಾರ್ಕೆಟಿಂದೆಲ್ಲ ತಂದು ತಿನ್ನೋ ಬದಲು ಈ ಥರ ಮನೆಯಲ್ಲೇ ಫ್ರೆಶ್ ಆಗಿ ರುಚಿಕರವಾಗಿ ಮಾಡಿಕೊಡಿ, ಮಕ್ಕಳು ಕೂಡ ತಿಂತಾರೆ ಮತ್ತು ಮನೆ ಮಂದಿ ಎಲ್ಲ ಇಷ್ಟಪಡುವಂತಹ ಈ ಪೀನಟ್ ಬಟರ್ ಚಿಕ್ಕಿಯನ್ನು ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ಪೀನಟ್ ಬಟರ್ ಚಿಕ್ಕಿ ನಿಮಗೆಲ್ಲರಿಗೂ ರೆಸಿಪಿ ತುಂಬಾ ಇಷ್ಟ ಆಗಿರ್ಬೋದಲ್ಲ. ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹವ್ಯಕ ಪಾಕಶಾಲೆಯಲ್ಲಿ ಈಗಾಗಲೇ ಹೊಸ ರೆಸಿಪಿಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಅವೆಲ್ಲವನ್ನು ನೋಡ್ತಾ ಎಂಜಾಯ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ. ಅಲ್ಲಿ ತನಕ ನಮಸ್ಕಾರ.